ಧರ್ಮಸ್ಥಳದಲ್ಲಿ ಪಾಯಿಂಟ್ ನಂಬರ್ 7 ನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಅಸ್ಥಿ ಪಂಜರದ ಯಾವುದೇ ಅವಶೇಷ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 7 ನಲ್ಲಿ 6 ಅಡಿ ತೆಗೆದ್ರೂ ಕೂಡ ಸಿಗದ ಯಾವುದೇ ಕಳೆಬರಹ. ಸೊ ಹೀಗಾಗಿ ಅಲ್ಲಿ ಆಪರೇಷನ್ ಸ್ಥಗಿತ ಆಗಿದೆ. ಪಾಯಿಂಟ್ ನಂಬರ್ 7 ಕ್ಲೋಸ್. ಇವಾಗ ಕ್ಲೋಸ್ ಮ್ಯಾಟರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 8ಗೆ ಮೂವ್ ಆಗ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಇದುವರೆಗೂ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದು. ಪಾಯಿಂಟ್ ನಂಬರ್ 1, 2, 3, 4, 5 ಯಾವುದ್ರಲ್ಲೂ ಸಿಕ್ಕಿರಲಿಲ್ಲ. ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಸಿಕ್ಕಿತ್ತು. ಪಾಯಿಂಟ್ ನಂಬರ್ 7 ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ಗೆ ಮೂವ್ ಆಗ್ತಾ ಇದ್ದಾರೆ. ಊಟದ ಬಳಿಕ ಪಾಯಿಂಟ್ ನಂಬರ್ 8 ನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಪಾಯಿಂಟ್ ನಂಬರ್ 8 ಕಡೆ ಹೊರಟಿರುವಂಥದ್ದು ಕಾರ್ಮಿಕರು. ಊಟದ ಬಳಿಕ ಪಾಯಿಂಟ್ 8 ನಲ್ಲಿ ಗುಂಡಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯದ ಕುತೂಹಲ ಪಾಯಿಂಟ್ ನಂಬರ್ 8 ನಲ್ಲಾದ್ರೂ ಸಿಗುತ್ತಾ ಅಂತ. ಯಾಕೆಂದ್ರೆ ಪಾಯಿಂಟ್ ನಂಬರ್ 8, 9, 10 ಇದಾದ್ಮೇಲೆ ಇದರಲ್ಲಿ ಈ ಪಾಯಿಂಟ್ಸ್ಗಳಲ್ಲಿ ಶವಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾನೆ ಅನಾಮಿಕ. ಆತನ ಪರವಾಗಿರುವಂಥ ವಕೀಲರು ಕೂಡ. ಸೊ ಹೀಗಾಗಿ ನೆಕ್ಸ್ಟ್ ಪಾಯಿಂಟ್ಗಳಲ್ಲಾದರೂ ಸಿಗುತ್ತಾ ನೋಡಬೇಕು. ನಿಮ್ಗೆ ತೋರಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ ಊಟವನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ. ಅಲ್ಲಿರುವಂಥ ಸಿಬ್ಬಂದಿಗೆ, ಗುಂಡಿಯನ್ನು ಅಗಿಯುವಂಥವ್ರಿಗೆ, ಇರುವಂಥ ಆಫೀಸರ್ಸ್ಗೆ, ಅವ್ರಿಗೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಅಲ್ಲೇ ಮಾಡಲಾಗ್ತಾ ಇದೆ. ಒಮ್ಮೆ ಆ ಕಾಡಿನ ಒಳಗಡೆ ಹೋದ್ರೆ ನೆಕ್ಸ್ಟ್ ಅವ್ರು ವಾಪಸ್ ಬರುವಂಥದ್ದೇ ಆ ಎಲ್ಲ ಕಾರ್ಯಾಚರಣೆ ಕೂಡ ಮುಗಿದ ಬಳಿಕ. ಸದ್ಯಕ್ಕೆ ಪಾಯಿಂಟ್ ನಂಬರ್ 7 ಯಾವುದೇ ಅಸ್ಥಿ ಪಂಜರದ ಮೂಳೆನೂ ಕೂಡ ಸಿಕ್ಕಿಲ್ಲ, ಯಾವುದೇ ಅವಶೇಷ ಕೂಡ ಸಿಕ್ಕಿಲ್ಲ. ನಿಮಗೆ ತೋರಿಸ್ತಾ ಇದ್ವಿ. ನೆಕ್ಸ್ಟ್ ಮೂವ್ ಆಗ್ತಾ ಇದ್ದಾರೆ. ಆ ಗ್ರೀನ್ ಪರದೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 8 ಅನ್ನ ಕವರ್ ಮಾಡ್ತಾರೆ ಅದ್ರ ಮುಖಾಂತರ. ಪಾಯಿಂಟ್ ನಂಬರ್ 7 ಕ್ಲೋಸ್ ಆಗಿರುವಂಥದ್ದು ಆ ಒಂದು ಪರದೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿಮ್ಗೆ ಅದನ್ನು ಕೂಡ ತೋರಿಸ್ತಾ ಇದೆ ನೋಡಿ. ಆ ಒಂದು ಸ್ಪಾಟ್ ಏನಿತ್ತು, ಆ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಮುಗ್ದಿರುವಂಥದ್ದು. ಅಲ್ಲಿ ಯಾರೂ ಇಲ್ಲ, ಈಗ ಊಟಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಪಾಯಿಂಟ್ ನಂಬರ್ 7 ಕಾರ್ಯಾಚರಣೆ ಕಂಪ್ಲೀಟ್ ಆಯ್ತಾ? ಪಾಯಿಂಟ್ ನಂಬರ್ 8 ಊಟ ಆದ ನಂತರನೇ ಶುರು ಮಾಡಲಿದ್ದಾರೆ, ಹೇಗೆ? ಋತುರಾಜ್, ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಇತ್ತು. ಸ್ಪಾಟ್ 7 ಅಲ್ಲಿ ಏನಾದರೂ ಸಿಗಬಹುದು ಅವಶೇಷಗಳು ಅಂತೇಳಿ. ಆದರೆ ಇದುವರೆಗಿನ ಒಂದು ಮಹಜರು ಉತ್ಖನನ ಕಾರ್ಯವನ್ನು ಏನು ಮಾಡಲಾಗಿತ್ತು, ಆದರೆ ಸುಮಾರು 6 ಫೀಟಿಗೆ ಹೆಚ್ಚು ಕಾಲ ಅಂದ್ರೆ ಒಂದು ಆಳವನ್ನು ಅಗೆಯಲಾಗಿತ್ತು. ಆದರೆ ಯಾವುದೇ ರೀತಿಯ ಅವಶೇಷಗಳಾಗಿರ್ಬೋದು, ವಸ್ತುಗಳು ಸಿಕ್ಕಿಲ್ಲ. ಹೀಗಾಗಿ ಅದನ್ನು ಈಗ ಕಾರ್ಯವನ್ನು ಅಲ್ಲಿ ಕ್ಲೋಸ್ ಮಾಡಿ ಅವೆಲ್ಲವನ್ನು ಮಣ್ಣನ್ನು ಮುಚ್ಚಿ ಈಗ ಸ್ಪಾಟ್ 8ಕ್ಕೆ ಬಂದಿರುವಂಥದ್ದು. ನಾನೀಗ ಆ ಸ್ಪಾಟ್ 8ನ ಉತ್ಖನನ ಮಾಡುವಂಥ ಜಾಗದಲ್ಲೇ ಇದ್ದೇನೆ. ಇಲ್ಲಿ ನೋಡ್ಬೋದು ಈಗಾಗಲೇ ಅಲ್ಲಿ ಏನು ಕಟ್ಟಿದ್ರಂಥ ಪರದೆ ಏನಿದೆ, ಆ ಬೃಹದಾಕಾರದ ಒಂದು ಪರದೆಯನ್ನು ಈಗ ತಂದು ಈ ಒಂದು ಸ್ಪಾಟ್ 8 ಅಲ್ಲಿ ಕಟ್ತಾ ಇರುವಂಥದ್ದು. ಯಾರಿಗೂ ಕೂಡ ಅದು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಸುತ್ತಲೂ ಅವರು ಪರದೆಯನ್ನು ಕಟ್ಕೊಂಡು ಇಲ್ಲಿ ಅವರು ಮಹಜರು ಪ್ರಕ್ರಿಯೆಯನ್ನು ಅವರು ಮಾಡುವಂಥದ್ದು. ಸದ್ಯ ಆಗ ಸಿಬ್ಬಂದಿ ಒಳಗಡೆ ಕೂಲಿ ಕಾರ್ಮಿಕರಿದ್ದಾರೆ, ಅವರು ಕೂಡ ಓಡಾಡ್ತಾ ಇರುವಂಥದ್ದು. ಸುತ್ತಲೂ ಏನು ಟೇಪ್ ಒಂದು ಮಾರ್ಕ್ ಮಾಡಲಾಗಿದೆ. ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕ ಒಂದು ಸಿಬ್ಬಂದಿಗಳಿದ್ದಾರೆ, ಅವರನ್ನು ಬಳಸ್ಕೊಂಡು ಇಲ್ಲಿ ಅವರು ಈಗ ಪರದೆಯನ್ನು ಕಟ್ತಾ ಇದ್ದಾರೆ. ಈಗ ಸದ್ಯ ಅವರು ಈಗ ಊಟವನ್ನು ಈಗ ಆಲ್ರೆಡಿ ಅವರಿಗೆಲ್ಲರಿಗೆಲ್ಲ ಊಟ ಬಂದಿದೆ. ಊಟವನ್ನು ಅಲ್ಲಿ ಅವ್ರು ಮಾಡಿಕೊಂಡ ನಂತರ ಅಲ್ಲಿಂದ ಅವರು ಇಲ್ಲಿ ತೆಗೆಸ್ಕೊಂಡು ನಂತರ ಸ್ಟಾರ್ಟ್ ಮಾಡ್ತಾರೆ. ಬಹುತೇಕವಾಗಿ ಇನ್ನೊಂದು 45 ನಿಮಿಷ ಅಥವಾ 1 ಅವರ್ ಆಗ್ಬೋದು. ಆ ಬಳಿಕ ಈಗ ಪ್ರೊಸೀಜರ್, ಈಗ ಸಮಯ 2 ಗಂಟೆ ಆಗಿದೆ. ಬಹುತೇಕವಾಗಿ 2:30ಕ್ಕೆ ಪ್ರಾರಂಭವನ್ನು ಮಾಡ್ಬೋದು ಅಂತ ಹೇಳಲಾಗ್ತದೆ. ಈಗ ಸುತ್ತಮುತ್ತ ಗಿಡಗಳೇನಿತ್ತು ಅದೆಲ್ಲ ಕೂಡ ತೆರವು ಮಾಡಿ ಅಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಅಲ್ಲಿ ಒಂದು ಕ್ಲಿಯರ್ ಮಾಡುವಂಥ, ಅಂದರೆ ಪಕ್ಕದಲ್ಲಿ ಏನಿದ್ದಾರೆ ಅದೆಲ್ಲ ಕೂಡ ಕಟ್ಟುವಂಥ ಕೆಲಸವನ್ನು, ಸಿಬ್ಬಂದಿಗಳು ಕಟ್ಟುವಂಥ ಕೆಲಸವನ್ನು ಅವ್ರು ಸದ್ಯಕ್ಕೆ ಈಗ ಮಾಡ್ತಾ ಇರುವಂಥ ಒಂದು ವಿಜುವಲೈಸನ್ನು ನೀವು ನೋಡ್ಬೋದು. ಇನ್ನು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಸುತ್ತಲೂ ಅಂದರೆ ಇದು ನೇತ್ರಾವತಿಯ ಬ್ರಿಡ್ಜ್ ಏನಿದೆ, ಉಜಿರೆಗೆ ಹೋಗುವಂಥ ಬ್ರಿಡ್ಜ್ ಏನಿದೆ ಅದರ ಪಕ್ಕದಲ್ಲೇ ಇರುವಂಥ ಒಂದು ಜಾಗ. ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವಂಥ ಮೇನ್ ರೋಡಿನ ಕೇವಲ ಸನಿಹದಲ್ಲೇ ಇರುವಂಥ ಒಂದು ಸ್ಪಾಟ್ 8 ಇದು. ಅಂದರೆ ಇದುವರೆಗೂ ಕೂಡ 7 ಒಂದು ಉತ್ಖನನ ಜಾಗಗಳಾಗಿದೆ. 6 ಕಂಪ್ಲೀಟ್ ಆಗಿತ್ತು ನಿನ್ನೆ. ಮತ್ತು 6ರಲ್ಲಿ ಒಂದು ಅವಶೇಷಗಳು 25 ಅವಶೇಷಗಳು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇತ್ತು. ಇವತ್ತು 7ರಲ್ಲಿ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವುದೇ ಕಳಬರಹ ಅಲ್ಲಿ ಸಿಕ್ಕಿಲ್ಲ, ಬೇರೆ ವಸ್ತುಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದನ್ನು ಈಗ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈಗ ಅಲ್ಲಿ ಅಂತ್ಯ ಆಗಿದೆ. ಈಗ
ಸ್ಪಾಟ್ 8ಗೆ ಬಂದಿದ್ದಾರೆ. ಸ್ಪಾಟ್ 8ಅಲ್ಲಿ ಈಗಾಗಲೇ ಆ ಟೇಪ್ ನೋಡ್ಬೋದು, ಸುತ್ತಲೂ ಕೂಡ ಟೇಪ್ ಇದೆ. ಕಂದಾಯ ಅಧಿಕಾರಿಗಳು ಅಲ್ಲಿರುವಂಥದ್ದು, ಕಂದಾಯ ಅಧಿಕಾರಿಗಳು ಅವರಿಗೆ ಎಲ್ಲ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯಾವ ಥರ ಅದು ಎಲ್ಲ ಪರದೆಯನ್ನು ಕಟ್ಟಬೇಕು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈಗ ಅವರು ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಸುತ್ತಲೂ ಕವರ್ ಮಾಡಿ, ಅಂದರೆ ಪರದೆಯ ಮೂಲಕ ಕವರ್ ಮಾಡಿ, ಆನಂತರ JCP ಮೂಲಕವಾಗಿ ಅಥವಾ ಮೊದಲು ಮಾನವ ನಿರ್ಮಿತವಾಗಿ ಅದನ್ನು ಅಗಿಯುವಂಥ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ JCPಯನ್ನು ಬಳಸಿ, ಯಾಕಂದರೆ ಅಲ್ಲಿ ಬುಡಗಳಿದ್ದಾವೆ, ಎಲ್ಲ ಗಿಡಗಳು ಬೆಳ್ಕೊಂಡಿದ್ದಾವೆ. ಸ್ವಲ್ಪ ಅದನ್ನು ಯಾಕಂದರೆ ಒಬ್ಬೊಬ್ಬರ ಕೈಯಲ್ಲಿ ಆಗೋದಿಲ್ಲ, ಕೇವಲ ಆರೆ ಪಿಕಾಸಿ ಮೂಲಕ ಆಗೋದಿಲ್ಲ. ಯಾಕಂದ್ರೆ JCP ಬಳಸ್ಕೊಂಡು ಸ್ವಲ್ಪ ಜಾಗ ಸ್ಪೇಸನ್ನು ಮಾಡಿಕೊಂಡು ಆ ಬಳಿಕ ಅಲ್ಲಿ ಉತ್ಖನನವನ್ನು ಮಾಡಬಹುದು ಅನ್ನೋದು. ಓಕೆ, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗ ಆಲ್ರೆಡಿ ಪಾಯಿಂಟ್ ನಂಬರ್ 7ನಲ್ಲಿ ಕಾರ್ಯಾಚರಣೆ ಮುಕ್ತಾಯವಾಗಿದೆ, ಅಲ್ಲಿ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ಅನ್ನು ಅಗಿಯುವಂಥ ಕೆಲಸ ಆಗುತ್ತೆ ಊಟ ಆದ ಬಳಿಕ. ಊಟಕ್ಕೀಗ ವಿರಾಮ. ಸೊ ಅವರೆಲ್ಲರೂ ಕೂಡ ಪಾಯಿಂಟ್ ನಂಬರ್ 8ಗೆ ಹೋಗ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಕವರ್ ಮಾಡಿಕೊಂಡು ಅಸ್ಥಿ ಪಂಜರವನ್ನು ಹುಡುಕುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಅಂದರೆ ಈ ಗುಂಡಿಯನ್ನು ತೆಗೆಯಲಾಯ್ತಲ್ಲ ಪಾಯಿಂಟ್ ನಂಬರ್ 7ನಲ್ಲಿ, ಎಷ್ಟಡಿ ಅಗಲ ಎಷ್ಟಡಿ ಆಳವನ್ನು ತೆಗೆದಿದ್ದು, ಅದಾದಮೇಲೆ ಆತ ಕೂಡ ಸಾಕು ಇಲ್ಲೇನು ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆತನಿಂದನೂ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ. ಖಂಡಿತವಾಗಿಯೂ. ಯಾಕಂದ್ರೆ ಈಗ ದೂರುದಾರನ ಕೇಳಿಕೆ ಅಲ್ಲಿ ಒಂದು ನಿರ್ಣಯ ಆಗುವಂತದ್ದು. ಆತ ಹೇಳುವವರೆಗೂ ಕೂಡ ಆಗಿದ್ದಾರೆ. ಅನಂತರ ಆತ ಇಲ್ಲ ಒಂದು ಅಂದಾಜಿನ ಪ್ರಕಾರವಾಗಿ ಇಲ್ಲಿ ಇತ್ತು ಅಂತೇಳಿ ಸಂಶಯ ಪಟ್ಟಂತ ಸಂದರ್ಭದಲ್ಲಿ ಅದು ನಾರ್ಮಲ್ ಆಗಿ 6 ಅಡಿಗಳ ಕಾಲ ಅಗಿತಾರೆ. ಒಂದ್ ವೇಳೆ ಇನ್ನೂ ಕೂಡ ಹೆಚ್ಚುವರಿಯಾಗಿ ಅಕ್ಕಪಕ್ಕ ಅಗಿಬೇಕು ಅಂತ ಹೇಳಿದಾಗ ಇನ್ನೊಂದೆರಡು ಅಡಿ ಅವ್ರು ಜಾಸ್ತಿ ಹೋಗುವಂತದ್ದು. 7 ಅಡಿಯ ಕೂಡ ಈಗ ಎಣ್ಣೆ ಅಗ್ದಿರುವಂತದ್ದು 7 ಅಡಿ. ಇವತ್ತು ಸಹ 6 ಅಡಿಗೂ ಹೆಚ್ಚು ಕೂಡ ಅಗ್ದಿದ್ದಾರೆ. ಯಾವುದೇ ರೀತಿಯಾದಂತ ಅವಶೇಷಗಳು ಸಿಕ್ಕಿಲ್ಲ. ಹೀಗಾಗಿ ಆತನ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಇಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಕ್ಲಾರಿಫೈ ಮಾಡಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಆ ನಂತರ ಈ ಅಗಿದಿರುವಂತ ಜಾಗ ಇದೆ ಅದನ್ನೆಲ್ಲ ಕೂಡ ಕ್ಲೋಸ್ ಮಾಡಿ ಮಣ್ಣನ್ನ ಅಲ್ಲಿ ಮುಚ್ಚಿ ಆ ಬಳಿಕ ಅಲ್ಲಿಂದ ಇಲ್ಲಿಗೆ ಅದು 8ಗೆ ಬರುವಂತದ್ದು. ಈಗ ಇನ್ನು ಕೆಲವು ಹೊತ್ತಲ್ಲಿ ಸ್ಪಾಟ್ 8ರಲ್ಲಿ ಮಾಜೂರು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇಲ್ಲಿ ಉತ್ಖನನ ಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿಕೊಳ್ಳುವಂಥದ್ದು. ನೋಡ್ಬೇಕು ಇಲ್ಲಿ ಯಾವ ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಸಾಕಷ್ಟು 8, 9, 10ರಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಈ 8ರಲ್ಲಿ ಏನ್ ರಹಸ್ಯ ಇದೆ ಅದು ಕೂಡ ನೋಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಆ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಈಗ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ಸದ್ಯ ಎಲ್ಲ ಒಂದು ಪರದೆಯನ್ನ ಕಟ್ಟಿರುವಂತಹ ವಿಜುವಲ್ಸ್ ಎಲ್ಲ ನೀವು ನೋಡ್ಬೋದು. ಈಗ ಹೆಚ್ಚುವರೆಗೆ ಅಧಿಕಾರಿಗಳು ಬಂದ್ರು. ಮತ್ತೆ ಇದು ಕೇವಲ ಆ ಸ್ಪಾಟ್ ಅಷ್ಟೇ ಅಲ್ಲ, ಅಲ್ಲಿ ಕಟ್ತಾ ಇಲ್ಲ, ಸುತ್ತಲೂ ಕೂಡ ಅಂದ್ರೆ ಈ ಜಾಗ ಎಷ್ಟಿದೆ ಅದರ ಸುತ್ತಲೂ ದೊಡ್ಡದಾಗಿ ಈಗ ಪರದೆಯನ್ನ ಕಟ್ಟುವಂತ ಕೆಲಸವನ್ನ ಸಿಬ್ಬಂದಿ, ಅರಣ್ಯ ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು ಈ ಒಂದು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಸುತ್ತಲೂ ಪರದೆಯನ್ನ ಕಟ್ತಾ ಇದ್ದಾರೆ, ಏನು ಗಾಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ. ನೋಡ್ಬೇಕು ಈ ಒಂದು 8ರಲ್ಲಿ ಏನು ವ್ಯವಸ್ಥೆ ಇದೆ ಅಂತ. ಯಾಕಂದ್ರೆ 8ರಿಂದ ಸ್ಟಾರ್ಟ್ ಮಾಡಿ ಅಲ್ಲಿ 8ರಲ್ಲಿ ಜಾಗದಲ್ಲಿ ಇದೆ ಅಂತ ಹೇಳಿ ದೂರುದಾರ ಹೇಳ್ತಾ ಇದ್ದ. ಹೀಗಾಗಿ ಕುತೂಹಲ ಇದೆ, ಈ 8ರಲ್ಲಿ ಏನು ಸಿಗುತ್ತೆ ಸಿಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗ್ಲೇ ಒಂದು ಜಾಗವನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡ್ಬೋದು ಒಂದು ಮೂಲಕವಾಗಿ ಅಂದ್ರೆ ಇಲ್ಲಿ ಕಾರ್ಮಿಕರ ಕಾಲುವೆ ರೀತಿಯಲ್ಲಿ ಒಂದು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನದಿ ಪಕ್ಕದಲ್ಲಿ ಇರುವಂತದ್ದು ಒಂದು ಒಳ್ಳೆ ಏನಾದ್ರು ಓವರ್ ಫ್ಲೋ ಆಗಿ ನೀರ್ ಹೊರಗಡೆ ಬಂದ್ಬಿಟ್ರೆ ಇವರ ಒಂದು ಕಾರ್ಯಾಚರಣೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪಕ್ಕದಲ್ಲೇ ಒಂದು ಕಾಲುವೆ ರೀತಿಯಲ್ಲಿ ಮಾಡಿ ಮಣ್ಣನ್ನ ನದಿಯ ಪಕ್ಕದಲ್ಲಿ ದಿಬ್ಬಾಗಿ ಅಂದ್ರೆ ಎತ್ತರವಾಗಿ ಮಣ್ಣನ್ನ ಅಲ್ಲಿ ಹಾಕಿದ್ದಾರೆ ಕಾಲುವೆ ಪಕ್ಕದಲ್ಲಿ. ಹೀಗಾಗಿ ಅದರ ಪಕ್ಕದಲ್ಲಿ ಸುತ್ತಲೂ ಕೂಡ ಪರದೆಯನ್ನ ನೋಡ್ಬೋದು. ಈಗ ಸ್ವಲ್ಪ ಅದೇ ರೆಂಬೆ ಕೊಂಬೆಗಳು ಸ್ವಲ್ಪ ಅಡ್ಡ ಇರುವಂತದ್ದು ನೋಡ್ಬೋದು. ಅದು ವಿಜುವಲೈಸ್ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಸುತ್ತಲೂ ಕೂಡ ಪರದೆಯನ್ನ ಕಟ್ಕೊಂಡಿದ್ರೆ ಸುಮಾರು ಒಂದು 12 ಅಡಿ ಉದ್ದವಾದಂತ ಒಂದು ಪರದೆಯನ್ನ ಕಟ್ಕೊಂಡು ಆ ಜಾಗವನ್ನ ಈಗ ಅವರು ಎಲ್ಲೂ ಕೂಡ ಸುತ್ತ ಪರದೆಯನ್ನ ಹಾಕ್ತಾ ಇರುವಂತದ್ದು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಒಂದು ಬಾಜರು ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗುತ್ತೆ. ನೋಡ್ಬೇಕು ಏನ್ ಸಿಗುತ್ತೆ ಏನಿಲ್ಲ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಆ ಸ್ಪಾಟ್ 7ನಲ್ಲಿ ಏನೋ ಒಂದು ನಿರೀಕ್ಷೆ ಇತ್ತು, ಕುತೂಹಲ ಇತ್ತು. ಆದ್ರೆ ಯಾವುದೇ ರೀತಿಯಾದಂತಹ ವಸ್ತುಗಳು ಇಲ್ಲಿ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ SIT ಉನ್ನತ ಬಲಗಳಿಂದ ಮಾಹಿತಿ ಬಂದಿರುವಂತದ್ದು. ಪೃಥ್ವಿರಾಜ್, ಮತ್ತೊಂದು ಕಡೆ ಗಂಗಾಧರ್, ಇಲ್ಲಿ ಈ ಥರದ್ದು ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮ ವಿಚಾರಗಳು, ಆಮೇಲೆ ತುಂಬ ಡೆಪ್ತ್ ಆಗಂತೂ ತನಿಖೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಆ ಅನಾಮಿಕ ಯಾವ ರೀತಿಯಾಗಿ ಹೂಳ್ತಾ ಇದ್ದ, ಎಷ್ಟಡಿ ತೆಗಿತಾ ಇದ್ದ, ಆತನ ಮುಖಾಂತರನೇ ಆ ಒಂದು ಸನ್ನಿವೇಶವನ್ನು ಮರುಸೃಷ್ಟಿ ಮಾಡಿನೂ ಕೂಡ ಒಮ್ಮೆ ನೋಡಬಹುದಿತ್ತ ಅಥವಾ ಆ ರೀತಿಯಾಗಿ ಚೆಕ್ ಮಾಡಿದಾರಾ? ಕ್ರೈಮ್ ಸೀನ್ ಅನ್ನ ಖಂಡಿತವಾಗಿಯೂ ಮಾಡಲೇಬೇಕು. ಯಾಕಂದ್ರೆ ಒಬ್ಬ ದೂರುದಾರ ಬಂದಂತ ಇಂತಹ ರೀತಿಯ ಪ್ರಕರಣಗಳಲ್ಲಿ, ಬೇರೆ ಅಪರಾಧ ಸೆನ್ಸಿಟಿವ್ ಕೇಸ್ಗಳಲ್ಲಿ ಅದು ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡುವಂತದ್ದು ಅದು ಸಾಮಾನ್ಯ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಮಾಡಿದ್ದಾರೆ. ಅಂದ್ರೆ
ಈ ಶವವನ್ನ ಅಂದ್ರೆ ಈಗ ಸ್ಪಾಟ್ 8ಕ್ಕೆ ಬರ್ತಾವ ಅಂದ್ರೆ ಯಾವ ಮಾರ್ಗದಿಂದ ಶವವನ್ನ ತೆಗೆದುಕೊಂಡು ಬಂದು ಇಲ್ಲಿ ಊತ ಅಂತೇಳಿ ಆತನನ್ನು ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಆ ಬಳಿಕ ಯಾವ ಮಾರ್ಗದಿಂದ ಬಂದ, ಹೇಗ್ ನಡ್ಕೊಂಡು ಬಂದು ಹೇಗೆ ಹೋಗುತ್ತದ ಅನ್ನೋದ್ರ ದೃಷ್ಟಿಯಲ್ಲಿ ಕೂಡ ಅಲ್ಲಿ ಎಲ್ಲವೂ ಕೂಡ ಮಾಜರು ವಿಡಿಯೋ ರೆಕಾರ್ಡ್ ಕೂಡ ಆತನ ಹೇಳಿಕೆಯನ್ನ ಪಡ್ಕೊಳ್ಳುವಂತ ರೀತಿಯಲ್ಲಿ ಆತನ ಮೂವ್ಮೆಂಟ್ ಕೆಲವೆಲ್ಲ ಕೂಡ ಆ ಟ್ರೈನ್ ರೀಕ್ರಿಯೇಟ್ ಮಾಡುವಂತದ್ದೆಲ್ಲ ಕೂಡ ಅಲ್ಲಿ ಮಾಡಲಾಗುತ್ತೆ. ಯಾವ ಜಾಗದಂತೆ ಆತ ತೋರಿಸ್ತಾ ಇರುವಂತದ್ದು ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತೆ. ಅದೇ ಜಾಗದಲ್ಲಿ ನಾವು ಅಗಿತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಈಗ JCB ಮೂಲಕವಾಗಿ ಅಂದ್ರೆ ಈಗ ಅವ್ರು ಹೇಳ್ತಾ ಇರೋದು 6 ಅಡಿ ಅಗಿತಾ ಇದ್ದಾರೆ ಎಲ್ಲರೂ ಕೂಡ. ಆದ್ರೆ ದೂರುದಾರ ಹೇಳ್ತಾ ಇರುವಂತದ್ದು ಆಗ ಕೇವಲ 2 ರಿಂದ 2.5 ಅಡಿ ಅಷ್ಟೇ ನಾವು ಅಗದು ಅಲ್ಲಿ ಆಗ್ತಾ ಇದ್ದೀವಿ ಅಂತೇಳಿ. ಆದ್ರೆ 2.5 ಅಡಿಯಲ್ಲಿ ಹಾಕಿದ್ರೆ ಸಾಮಾನ್ಯವಾಗಿ ನಾಯಿಗಳಾಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು, ಅವಾಗೆಲ್ಲವೂ ಕೂಡ ವಾಸನೆ ಬರುತ್ತೆ, ಅವೆಲ್ಲ ಕೂಡ ಎಣೆಗಳನ್ನ ಎಳ್ಕೊಂಡು ಹೋಗ್ಬೋದು ಅನ್ನೋ ತರ ಕೂಡ ಒಂದು ಮಾಹಿತಿ ಇರ್ತಾ ಇರುವಂತದ್ದು. ಆದ್ರೆ ನಿಜವಾಗಿಯೂ ಕೂಡ ಈ ಸ್ಪಾಟ್ ಅಲ್ಲಿ ಆತ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಬಹಳ ಸೂಕ್ಷ್ಮವಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಪ್ರೊಸೀಜರ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಈ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಈಗ ಉತ್ಖನನ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು ಪೃಥ್ವಿರಾಜ್. ಇನ್ನೊಂದು ನನಗೆ ಕೆಲವೊಂದು ವಿಚಾರಗಳು ಕಾಡ್ತಾನೆ ಇತ್ತಪ್ಪ. ಈ ಲಾಯರ್ಸ್ ಇದ್ದಾರಲ್ಲ, ಅನಾಮಿಕನ್ ಪರವಾಗಿನೋ ಅಥವಾ ಸುಜಾತಾ ಭಟ್ ಅವರ ಪರವಾಗಿರುವಂಥ ಲಾಯರ್ಸು ಎಂಥ ಪಾಯಿಂಟಲ್ಲಿ ಇಷ್ಟೇ ಶವಗಳಿದ್ದಾವೆ, ಅಸ್ಥಿ ಪಂಜರ ಇದ್ದಾವೆ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಪ್ರೆಸ್ ನೋಟ್ ಅನ್ನುವಂಥದ್ದು ಬರ್ತಾ ಇತ್ತಲ್ಲ. ಅಂದರೆ ಏನು ಹೇಳಿ ಕೊಟ್ಟಿದ್ದಾರೆ, ಈಗ ಆಗ್ತಾ ಇರುವಂಥ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತನಾ, ಅವ್ರ ತನಿಖೆ ಗುಂಡಿಯನ್ನು ಅಗ್ದಂಥ ಸಂದರ್ಭದಲ್ಲೂ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅನುಮಾನಗಳನ್ನು ಮೂಡಿಸೋದಿಲ್ವಾ ಇವ್ರು ಈ ರೀತಿಯಾಗೆಲ್ಲ ಹಾಕ್ಬಿಟ್ರೆ ಪೋಸ್ಟ್ಗಳನ್ನ? ಸದ್ಯದ ಮಟ್ಟಿಗೆ ಅಂದ್ರೆ ಈಗ ಆ ಒಂದು ಪತ್ರ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದ್ರೆ ಆ ಪತ್ರಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸ SIT ಇನ್ನು ಮುಂದಾಗಿಲ್ಲ. ಆದ್ರೆ SIT ಒಂದು ಅಧಿಕಾರಿಗಳ ಉನ್ನತ ಮಾಹಿತಿ ಪ್ರಕಾರವಾಗಿ ಇರುವಂತದ್ದಂದ್ರೆ ಈ 13 ಸ್ಪಾಟ್ಗಳೇನಿದೆ 13 ಸ್ಪಾಟ್ಗಳು ಅದೆಲ್ಲವೂ ಉತ್ಖನನ ಕಾರ್ಯ ಮುಗಿದಂತ ಬಳಿಕ ಅವರು ಪತ್ರಿಕಾ ಪ್ರಕಟಣೆಯನ್ನ ಮಾಡ್ತಾರೆ ಅಥವಾ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಡೆಸ್ತಾರೆ. ಅದ್ರ ಬಗ್ಗೆ ಈ ಟೀಮ್ ಲೀಡರ್ ಏನಿದ್ದಾರೆ ಹೆಡ್ ಅಂತೇಳಿ ಮಹಂತಿ ಅವರೊಂದು ಪತ್ರಿಕಾ ಪ್ರಕಟಣೆ ಅಥವಾ ಪತ್ರಿಕಾಗೋಷ್ಠಿಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಅವರ ಮೂಲಕವಾಗಿ ಎಲ್ಲೂ ಕೂಡ ಕ್ಲಾರಿಫೈ ಅಂದ್ರೆ ಯಾವುದೇ ರೀತಿಯಾಗಿ ಹೇಳುವಂತ ಪತ್ರಿಕೆಗಳಿಗೆ ಅವ್ರು ಮುಂದಾಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ 2 ಸಲ ಆ ಒಂದು ಪತ್ರಗಳು ವೈರಲ್ ಆಯ್ತು. ಒಂದೊಂದು ಜಾಗದಲ್ಲಿ ಇಷ್ಟಿಷ್ಟು ಜನ ಈ ತರ ಸಿಕ್ಕಿದೆ ಅಂತೇಳಿ ಆ ಬಗ್ಗೆ ಇನ್ನು ಕೂಡ SIT ಅಧಿಕಾರಿಗಳು ಯಾವುದೇ ರೀತಿಯಾಗಿ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಈಗ ದೂರುದಾರನ ಸಮ್ಮುಖದಲ್ಲೇ ಮಾಜರು ಪ್ರಕ್ರಿಯೆಗಳನ್ನ ಮಾಡ್ತಾ ಇರೋದು, ಅವ್ರು ಹೇಳುವ ರೀತಿಯಲ್ಲೇ ಅವರು ಉತ್ಖನನ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಅವ್ರು ಹೇಳುವ ರೀತಿಯಲ್ಲೇ ಆಗಿದ್ದು ಯಾವ ಜಾಗ ತೋರಿಸಿದಂತ ರೀತಿಯಲ್ಲೇ ಅವರು ಎಲ್ಲ ಕೂಡ ಮಣ್ಣನ್ನ ತೆಗೆದು ನೋಡ್ತಾ ಇರುವಂತದ್ದು. ಆದ್ರೆ 6ರಲ್ಲಿ ಈಗ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ. ಈಗ 8ರಲ್ಲಿ ಅದೇ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಆದ್ರೆ ಏನ್ ಸಿಗುತ್ತೆ ಏನಿಲ್ಲ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂತದ್ದು, ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಅಟ್ಲೀಸ್ಟು ಈಗ 6ನೇದ್ರಲ್ಲಿ ಅಸ್ಥಿ ಪಂಜರಗಳ ಅವಶೇಷಗಳು ಸಿಕ್ಕಿದ್ವು. ಅಟ್ಲೀಸ್ಟ್ ನೆಕ್ಸ್ಟಲ್ಲಾದರೂ ಅಗಿಯುವಂಥ ಗುಂಡಿಗಳಲ್ಲಿ ಕಂಪ್ಲೀಟ್ ಆಗಿ ಒಂದು ಅಸ್ಥಿ ಪಂಜರ ಸಿಕ್ಕಂಥ ಸಂದರ್ಭದಲ್ಲೇ ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ತೂಕ ಬರೋದು ಅಂತ ಕಾಣಿಸುತ್ತೆ. ಪೃಥ್ವಿರಾಜ್, ಯಾಕಂದ್ರೆ ನಿನ್ನೆ ಅವಶೇಷದ ಸಿಕ್ಕಂತ ಬಳಿಕ ಪ್ರಕರಣದ ಆಯಾಮವನ್ನೇ ಬೇರೆ ರೀತಿಯ ಪಡ್ಕೊಂಡಿದೆ. ಯಾಕಂದ್ರೆ ಸ್ವಲ್ಪ 5 ಸ್ಪಾಟ್ಗಳನ್ನು ನೋಡೋದ ಸಂದರ್ಭದಲ್ಲಿ ಏನೂ ಸಿಕ್ಕಿರಲಿಲ್ಲ, ಕಳೆಬರ ಇರಲಿಲ್ಲ, ವಸ್ತುಗಳು ಏನೂ ಸಿಕ್ಕಿರಲಿಲ್ಲ. ಕೆಲವೊಂದ್ ಕಡೆ ಆ ಊಹಾಪೋಹ ಇರ್ಬೋದಾ ಅನ್ನೋ ರೀತಿಯಲ್ಲಿ ಕೂಡ ಮಾತುಗಳು ಸಾರ್ವಜನಿಕವಾಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬರ್ತಾ ಇತ್ತು. ಆದ್ರೆ ಈ ಗಂಭೀರತೆಯನ್ನ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯ ನಿರ್ಲಕ್ಷ್ಯವನ್ನ ಮಾಡಿಲ್ಲ. ಡೇ 1ನಿಂದ ಯಾವ ರೀತಿ ಅವರು ಪ್ರೊಸೀಜರ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಇದುವರೆಗೂ ಕೂಡ ಅದೇ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. 5ರವರೆಗೂ ಕೂಡ ಯಾವ ರೀತಿ ಅವರು ಆ ಉತ್ಖನನವನ್ನ ಮಾಡಿದ್ರು ಅದೇ ರೀತಿಯಾಗಿ ನಿನ್ನೆ ಕೂಡ 6ರಲ್ಲಿ ಮಾಡಿದ್ರು. ನಿನ್ನೆ ಕೇವಲ ಇಡೀ ಒಂದು ದಿನ ಒಂದೇ ಸ್ಪಾಟ್ ಅಲ್ಲಿ ಅವರು ಮಾಜರು ಮಾಡಿಕೊಂಡು ಅಷ್ಟು ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅನ್ನ ಮಾಡಿದ್ದಾರೆ. ಈಗ ಇವತ್ತು ಅಲ್ಲಿ 7ರಲ್ಲಿ ಸಿಕ್ಕಿಲ್ಲ, ಹೀಗಾಗಿ ಬೇಗ ಅಲ್ಲಿ ಮೂವ್ಮೆಂಟ್ ಆಗಿರುವಂತದ್ದು. ಈಗ 8ಕ್ಕೆ ಬಂದಿದ್ದಾರೆ. ಬಹುತೇಕವಾಗಿ ಇವತ್ತು ಸಂಜೆವರೆಗೂ ಕೂಡ 8ರ ಒಂದು ಪ್ರಕ್ರಿಯೆ ನಡೀಬಹುದು. ಅನಂತರ ಮುಂದೆ ನಾಳೆ ಅಥವಾ ನಂತರ 9ರ ನಂತರ ಸ್ಪಾಟ್ 9ಕ್ಕೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು ಇಲ್ಲಿ ಸಿಗುವ ಅಥವಾ ಸಿಗದಿರುವ ಒಂದು ಪರಿಣಾಮಗಳ ಮೂಲಕವಾಗಿ ಅಲ್ಲಿ ಬೇರೆ ಜಾಗಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಪೃಥ್ವಿರಾಜ್. ಇನ್ನೊಂದು ಕಡೆ ಇಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ, ಜಿತೇಂದ್ರ ದಯಾಮ ಅವ್ರು ಮಾತ್ರನ ಇರುವಂಥದ್ದು, ಅನುಚೇತ್ ಅವರು ಏನಾದರೂ ಬರುವಂಥ ಸಾಧ್ಯತೆ ಇದೆಯಾ? ಪ್ರಣವ್ ಮೊಹಂತಿ ಅವರು ವಾಪಸ್ ಬೆಂಗಳೂರಿಗೆ ಬಂದ್ರ ಅಥವಾ ಅಲ್ಲೇ ಈ ಒಂದು ಕಾರ್ಯಾಚರಣೆ ಮತ್ತು ಒಂದ್ ಕಡೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಏನು ಎತ್ತರ ಅನ್ನುವಂಥದ್ರ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ದಾರೆ ಅಲ್ಲೇ ಇದ್ದು? ಪೃಥ್ವಿರಾಜ್, ನಿನ್ನೆ ರಾತ್ರಿ ಮೊಹಂತಿ ಅವರು ದಿಢೀರ್ ಅಂತೇಳಿ ಬೆಂಗಳೂರಿಗೆ ಹೋಗಿರುವಂತದ್ದು. ಅವರು ಬೆಳಗ್ಗೆ ಗೃಹ ಸಚಿವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ತನಿಖೆಯ ಬಗ್ಗೆ ಈಗ ಇಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಗೃಹ ಸಚಿವರಿಗೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. 13 ಆ ಒಂದು ಸ್ಪಾಟ್ಗಳ ಉತ್ಖನನ ಆಗುವವರೆಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅವರು ಯಾರು ಕೂಡ ಕೊಡ್ತಾ ಇಲ್ಲ. ಇದು ಒಂದು ಕಡೆ ಆದ್ರೆ ಅನುಚೇತ್ ಅವರು SIT ರಚನೆ ಆದಂತ ಬಳಿಕ ಅವರು ನೇರವಾಗಿ ಬಂದು ಧರ್ಮಸ್ಥಳ ಅಂದ್ರೆ ಈಗ ಒಂದು ಬೆಳ್ತಂಗಡಿ ಏನಿದೆ, ಬೆಳ್ತಂಗಡಿಯ ಕಚೇರಿಯಲ್ಲಿ ಅವರು ಇರುವಂತದ್ದು.
ಮೊದಲ ದಿನ ಈ ಒಂದು ಸ್ಪಾಟ್ಗೆ ಬಂದಿದ್ರು. ಆ ಬಳಿಕ ಅವರು ಕಚೇರಿಯಲ್ಲಿ ಪೇಪರ್ ವರ್ಕ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಬೇಕು, ಅಧಿಕಾರಿಗಳಿಗೆ ಸೂಚನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಪಾಟ್ ಏನ್ ನೋಡ್ತಾ ಇದ್ರಿ, ಈ ಸ್ಪಾಟ್ ಆಗಿರ್ಬೋದು ಎಲ್ಲವೂ ಕೂಡ ನೇತ್ರಾವತಿಯ ದಡದಲ್ಲೇ ಇರುವಂತದ್ದು, 1ರಿಂದ 8ರವರೆಗೂ ಕೂಡ ಇಲ್ಲಿ ಪಿಕ್ಚರ್ ಕ್ಲೋಸ್ ಆದ್ರೆ, ಅಂದ್ರೆ ಇಲ್ಲಿ ಸ್ಪಾಟ್ 8 ಮುಗಿದಂತ ಬಳಿಕ ಧರ್ಮಸ್ಥಳ ಉಜಿರೆ ಮಾರ್ಗದಿಂದ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ 9, 10 ಕೂಡ ಇರುವಂತದ್ದು, ಆಮೇಲೆ 11, 12 ಇರುವಂತದ್ದು. ಆ ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಮೇಲ್ಭಾಗದಲ್ಲಿ ಸ್ಪಾಟ್ 13 ಇರುವಂತದ್ದು. ಹೀಗಾಗಿ ಎಲ್ಲ ಒಂದು ಪ್ರೊಸೀಜರ್ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸದ್ಯದ 7ರಲ್ಲಿ ಏನು ಸಿಕ್ಕಿಲ್ಲ, ಈಗ 8ರಲ್ಲಿ ಅವರು ಪ್ರೊಸೀಜರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅನುಚೇತ್ ಅವರು ಇಲ್ಲಿ ಸದ್ಯಕ್ಕೆ ಬರ್ತಾ ಇಲ್ಲ, ನೆನ್ನೆಯೂ ಕೂಡ ಬಂದಿರಲಿಲ್ಲ. ಅವರ ಪೇಪರ್ ವರ್ಕ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ನ ಟೆಕ್ನಿಕಲ್ ಮತ್ತು ಸೈಂಟಿಫಿಕಲ್ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಬೇಕಾಗುತ್ತೆ, ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ. ಯಾಕಂದ್ರೆ ಅಧಿಕಾರಿ ನೇರವಾಗಿ ಬಂದು ಇಲ್ಲೇ ಇದ್ದು ಬಿಟ್ರೆ ಇಲ್ಲಿ ಸಿಬ್ಬಂದಿಗಳು ಮಾಡುವಂತದ್ದು SP ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. AC ಅವರಿದ್ದಾರೆ, SP ಅವರಿದ್ದಾರೆ, ಅವ್ರ ಟೀಮ್ ವರ್ಕ್ ನಡೀತಾ ಇರುವಂತದ್ದು. ಈಗ ಸದ್ಯ ಅವರು ಏನು SATಯ ಕಚೇರಿಯಲ್ಲಿ ಇರುವಂತದ್ದು. ಇವರು ಅವರ ಒಂದು ಸೂಚನೆ, ಮಾರ್ಗಸೂಚನೆ ಮೂಲಕವಾಗಿ ಇವರು ಒಂದು ವರ್ಕ್ ಪ್ರೋಗ್ರೆಸ್ ಅನ್ನ ನಡೆಸ್ತಾ ಇರುವಂತದ್ದು, ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀವಿ.